ಅವರ ಶೆಡ್ಯೂಲ್ ಪ್ರಕಾರ 1 ವರ್ಷದಲ್ಲಿ ಮುಗಿಸ್ತೀವಿ ಅಂತೇಳಿ ಅವರು ಅಗ್ರಿಮೆಂಟ್ ಕೊಟ್ಟಿದ್ದರು. ಅಂದರೆ ಆಲ್ಮೋಸ್ಟ್ ಆಲ್ 12 ಮಂತ್ಸ್ ಅಂತೇಳಿ ತೊಗೊಂಡು ಒಂದು 10 ಮಂತ್ಸ್ ಒಳಗಡೆ ಎಲ್ಲ ಕೆಲಸ ಮುಗಿಸಿದ್ದಾರೆ. ಚೆನ್ನಾಗಿದೆ, ಕನ್ಸ್ಟ್ರಕ್ಷನ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ನಾವು ಸುಮಾರು ಒಂದು 10 ಕೊಟೇಶನ್ಗಳು ತೊಗೊಂಡು ಒಂದೊಂದು ಥರ ಡಿಫ್ರೆನ್ಸ್ ಇತ್ತು. ಕೆಲವರೆಲ್ಲ ನೀವು ಕಾಂಪೌಂಡ್ ಎಲ್ಲ ನೀವೇ ಕಟ್ಟಿಸಬೇಕು ಅಂತ ಬಂದರು, ಸಂಪ್ಗಳನ್ನೆಲ್ಲ ನೀವೇ ಮಾಡಿಸ್ಕೋಬೇಕು ಅಂತ ಬಂದರು, ಚೇರ್ ಕೇಸ್ ಎಲ್ಲ ಸಪ್ರೇಟಾಗಿ ಬರುತ್ತೆ, ಪ್ಯಾಕೇಜಲ್ಲಿ ಬರೋದಿಲ್ಲ ಅಂತ ಬಂದರು, 100% ಕ್ಯಾಶಲ್ಲಿ ಪೇ ಮಾಡಿ ಅಂತ ಬಂತು. ಕಡೆ ನಾವು ಯಾವುದ್ರಲ್ಲೂ ಕನ್ವಿನ್ಸ್ ಆಗಲಿಲ್ಲ. ಕಡೆಗೆ ಬಿಲ್ಡೆ ಹೋಮ್ ಅಂತೇಳಿ ಕಾಂಟ್ಯಾಕ್ಟ್ ಮಾಡಿದಾಗ ನಮಗೇನೋ ಒಂಥರ ಒಳ್ಳೆ ಇಂಪ್ರೆಷನ್ ಬಂತು, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮಸ್ಕಾರ, ನಾವು ಎಚ್.ಎಂ. ಪ್ರಕಾಶ್ ಅಂತ. ನಾವು LICನಲ್ಲಿ ಚೀಫ್ ಲೈಫ್ ಇನ್ಶೂರೆನ್ಸ್ ಅಡ್ವೈಸರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ನಾವು ಆ್ಯಕ್ಚುಲಿ ಸುಮಾರು 23-24 ವರ್ಷದಿಂದ ಫ್ಲಾಟ್ನಲ್ಲೇ ಇದ್ದೀವಿ. ಯಾವುದು ಫ್ರೀಯಾಗಿ ಇಂಡಿಪೆಂಡೆಂಟ್ ಆಗಿರಲಿಲ್ಲ. ಈ ಏರಿಯಾದಲ್ಲಿ ಕನ್ವೀನಿಯೆಂಟ್ ಆಗಿದೆ ಅಂತೇಳಿ ಈ ಸೈಟ್ನ ಸೆಲೆಕ್ಟ್ ಮಾಡಿದ್ವು. ಸುಮಾರು ಒಂದು 10 ಕಡೆ ಕೊಟೇಶನ್ಗಳು ತೊಗೊಂಡು ಒಬ್ಬೊಬ್ಬರು ಒಂದೊಂದು ಕೊಟೇಶನ್ಗಳು ಒಂದೊಂದು ಡಿಫ್ರೆಂಟ್ ಆಗಿತ್ತು. ನಮ್ಮ ದೊಡ್ಡ ಮಗ ಆನ್ಲೈನಲ್ಲಿ ಇದನ್ನು ಚೆಕ್ ಮಾಡಿ ಬಿಲ್ಡೆ ಹೋಮ್ ಅಂತೇಳಿ ಬಸವನಗುಡಿನಲ್ಲಿ ಇವ್ರದ್ದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತೇಳಿ ಒಂದು ಯೂನಿಟ್ ಇಟ್ಕೊಂಡಿದ್ದಾರೆ. ಅದು ನೋಡಿ ನಮಗೆ ಸುಮಾರು ಇಂಪ್ರೆಷನ್ ಆಯಿತು. ಚೆನ್ನಾಗಿ ಯಾವ ಥರ ವರ್ಕ್ ಮಾಡೋದು ಅದೆಲ್ಲ ಪ್ರತಿಯೊಂದು ಕೂಡ ಅವರು ಡೀಟೇಲ್ ಆಗಿ ತೋರಿಸಿದ್ದಾರೆ. ಫೌಂಡೇಶನ್ ಮ್ಯಾಟ್ ಹಾಕಬೇಕಾದ್ರೆ ಜಸ್ಟ್ 1 ಇಂಚ್ ಡಿಫ್ರೆನ್ಸ್ ಆಯ್ತು ಅಂತೇಳಿ ಅವ್ರು ಕಂಪ್ಲೀಟ್ ಎಲ್ಲನೂ ಚೇಂಜ್ ಮಾಡಿಸಿ ಹೊಸದಾಗಿ ಮಾಡಿಸಿದ್ರು. ಆವಾಗ ನಮಗೆ ಅವ್ರ ಮೇಲೆ ಸ್ವಲ್ಪ ಜಾಸ್ತಿ ನಂಬಿಕೆ ಬಂತು. ಇವರು ಭಾಳ ಪ್ರತಿಯೊಂದು ಕೂಡ ಸ್ಟ್ರಿಕ್ಟಾಗಿ ಮಾಡ್ತಾರೆ ಅಂಥೇಳಿ ಅಲ್ಲಿಂದ ನಾವು ವರ್ಕ್ ಸ್ಟಾರ್ಟ್ ಆಯಿತು. ನಾವಿಲ್ಲಿ ಪರ್ಚೇಸ್ ಮಾಡಿದ್ದು 30-40 ಸೈಟ್, 1200 ಸ್ಕ್ವೇರ್ ಫೀಟ್ ಗ್ರೌಂಡಲ್ಲಿ. ನಮ್ಮ ಪ್ಲಾನ್ ಇದ್ದ G+1 ಅಂತೇಳಿ. ಕೆಳಗಡೆ ಪಾರ್ಕಿಂಗ್ನಲ್ಲಿ 2 ಕಾರ್ ಪಾರ್ಕಿಂಗ್ ಮಾಡಬೇಕು, ಒಂದು ಹಾಲು, ದೇವ್ರ ಮನೆ, ಕಿಚನ್ನು, ಒಂದು ಆಫೀಸ್ ರೂಮ್, ಕೆಳಗಡೆ ಆಫೀಸ್ ರೂಮ್ ಬೆಡ್ರೂಮ್ ಗ್ರೌಂಡ್ ಫ್ಲೋರ್ನಲ್ಲಿ. ಇಷ್ಟು ಯುಟಿಲಿಟಿ ಇರಬೇಕು ಗ್ರೌಂಡ್ ಫ್ಲೋರ್ನಲ್ಲಿ ಅಂತ ನಮ್ಮದು ಪ್ಲಾನ್ ಇದ್ದಿದ್ದು. ಮತ್ತು ಒಂದು ನಮ್ಮ 2 ಮಕ್ಕಳುಗಳಿಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬೇಕಂತೇಳಿ 3 ಬೆಡ್ರೂಮ್ಗಳು ಬೇಕು ಅಂತೇಳಿ ಮೇಲ್ಗಡೆ ಪ್ಲಾನ್ ಮಾಡಿದ್ವು. ಒಂದು ದೊಡ್ಡ ಹಾಲ್ ಬೇಕಂತೇಳಿ ಮೇಲ್ಗಡೆ. ಏಕೆಂದರೆ ನಮ್ಮದು ಫ್ಯಾಮಿಲಿ ಸ್ವಲ್ಪ ದೊಡ್ಡ ಫ್ಯಾಮಿಲಿ. ಸಾಮಾನ್ಯ ಮಿನಿಮಮ್ ಫಂಕ್ಷನ್ ಮಾಡಿದ್ರು 45 ಜನ ಆಗ್ತಾರೆ. ಸೊ ಮಕ್ಕಳುಗಳೆಲ್ಲ ಮೇಲ್ಗಡೆ ಇರ್ತಾರೆ ಅಂಥೇಳಿ ಅವರಿಗೆ ಫಸ್ಟ್ ಒಂದು ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ಹಾಲು ಮತ್ತು ಫಸ್ಟ್ ಫ್ಲೋರ್ನಲ್ಲಿ ಒಂದು ದೊಡ್ಡ ಹಾಲ್ ಬೇಕಂತೇಳಿ. ಸೊ ಅದ್ರ ಪ್ರಕಾರ ನಾವು ಪ್ಲಾನ್ ಮಾಡ್ತಾ ಬಂದ್ವು. ಸೊ ಇಂಟೀರಿಯರ್ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟಿಂದನೂ ಕೂಡ ನಮಗೆ ವೆಂಟಿಲೇಷನ್ ಚೆನ್ನಾಗಿರ್ಬೇಕಂತಿತ್ತು. ಅದಕ್ಕೆ ಆ್ಯಕ್ಚುಲಿ ಇವರು 25% ಮ್ಯಾಕ್ಸಿಮಮ್ ಅಂತೇಳಿ ಕೊಟ್ಟಿದ್ದರು ಇವರು ಪ್ಯಾಕೇಜಲ್ಲಿ. ನಾವು ಇನ್ನೂ ದೊಡ್ಡ ಕಿಟಕಿಗಳು 5x6 ಇದನ್ನೇ ದೊಡ್ಡ 3 ಕಿಟಕಿಗಳು ಇಡಿಸಿದ್ದೀವಿ. ಅದರದ್ದೇ ಆಲ್ಮೋಸ್ಟ್ ಆಲ್ 29-30% ಬರೀ ವೆಂಟಿಲೇಷನ್ಗೆ ಹೋಗಿದೆ. ಸೊ ನೀವು ಹಗಲೊತ್ತಿನಲ್ಲಿ ನೀವು ವಿತೌಟ್ ಲೈಟ್ ಆರಾಮಾಗಿ ಯಾವ ರೂಮಲ್ಲೂ ಕೂಡ ಇರ್ಬೋದು, ಅಷ್ಟು ವೆಂಟಿಲೇಷನ್ ಇದೆ. ಸೊ ವೆಂಟಿಲೇಷನ್ ಬಗ್ಗೆ ಯೋಚನೆನೇ ಇಲ್ಲ. ಆರ್ಕಿಟೆಕ್ಟ್ ಅವರು ಅಡ್ವೈಸ್ ಮಾಡಿದ್ರು, ನಿಮಗೆ ನಾರ್ತ್ ಈಸ್ಟ್ನಲ್ಲಿ ದೇವ್ರ ಮನೆ ಬರಬೇಕು. ಆ್ಯಕ್ಚುಲಿ ನಾವು ಈ ಕಡೆ ಸ್ಟೇರ್ ಕೇಸ್ ಇಡಬೇಕು ಅಂತಿದ್ವು. ಮತ್ತು ಏನೋ ಅವ್ರು ಹೇಳಿದ್ಮೇಲೆ ಅವರೇ ಎಕ್ಸ್ಪೀರಿಯನ್ಸ್ ಹೋಲ್ಡರ್, ಅವ್ರ ಆರ್ಕಿಟೆಕ್ಟ್ ಅದೇ ಲೈನಲ್ಲಿ ಇರ್ತಾರೆ. ಅವ್ರು ಯಾವ ಕಡೆ ಅಡುಗೆ ಮನೆ ಇರಬೇಕು, ಯಾವ ಕಡೆ ದೇವ್ರ ಮನೆ ಇರಬೇಕು ಅಂತ ಸಜೆಸ್ಟ್ ಮಾಡಿದ್ರು. ಸೊ ಇನ್ಸೈಡ್ ಮೆಟ್ಲುಗಳು ಇಟ್ಕೊಳ್ಳಿ ಸಾಕಂತೇಳಿ ಅವ್ರು ಏನು ಹೇಳಿದ್ರು ಸೇಮ್ ಅದೇ ಪ್ರಕರಣ ಹೋದ್ವು. ಈ ಮನೆ ಕೂಡ ನಮ್ಮ ಡ್ರೀಮ್ ಏನಿತ್ತು ಯಾವ ಥರ ಇರಬೇಕು ಅಂತಿತ್ತು ಸೇಮ್ ಅದೇ ಥರನೇ ಬಂದಿದೆ. ಸೊ ನಾವು ಓಪನ್ ಕಿಚನ್ ಪ್ರಿಫರ್ ಮಾಡಿದ್ವು. ಚೆನ್ನಾಗಿದೆ, ಎಲ್ಲ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಫ್ಲ್ಯಾಟ್ಗೂ ಇದಕ್ಕೂ ತುಂಬಾ ಚೇಂಜ್ ಅನಿಸುತ್ತೆ. ನಾವು ನನ್ನ ಸೊಸೆಯರು 3 ಜನ ಸೇರಿ ಕುಕ್ ಮಾಡ್ಬೋದು. ಚೆನ್ನಾಗಿದೆ. ಕಿಚನ್ ತುಂಬ ಚೆನ್ನಾಗಿ ಬಂದಿದೆ. ವಾರ್ಡ್ರೋಬ್ಸು ಎಲ್ಲ ಚೆನ್ನಾಗಿದೆ. ನಮ್ಮದು ಇಂಟೀರಿಯರ್ಸ್ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಾಗಿದೆ. ಇಂಟೀರಿಯರು, ಕಿಚನ್ನು, ಪೂಜಾ ರೂಮ್ ಅಷ್ಟೇ ನಾವು ಸಿಂಪಲ್ ಇದೆ ಪ್ರಿಫರ್ ಮಾಡೋದು. ನಮ್ಮದು ಐಡಿಯಾ ಥರ ಬಂದಿದೆ. ಪೂಜಾ ರೂಮು ಚೆನ್ನಾಗಿ ಬಂದಿದೆ. ಕಿಚನ್ನು, ವಾರ್ಡ್ರೋಬ್ಸ್ ಅಷ್ಟು ನಮ್ಗೆ ಇಂಪಾರ್ಟೆಂಟ್ ಇತ್ತು, ಅದೆಲ್ಲ ಚೆನ್ನಾಗಿ ಬಂದಿದೆ. ನಮಗೆ ಗೃಹ ಪ್ರವೇಶಕ್ಕೆ ಬಂದವರಿಂದನೂ ಇಟ್ಸ್ ಎ ವೆರಿ ಗುಡ್ ಒಪಿನಿಯನ್. ಚೆನ್ನಾಗಿ ಬಂದಿದೆ. ಅದು ಎಸ್ಪೆಷಲಿ ಇನ್ವಿಸಿಬಲ್ ವೈರ್ಸ್ ಸಿಟ್ಔಟ್ ಇನ್ ದ ಫಸ್ಟ್ ಫ್ಲೋರ್. ಅದನ್ನೇ ಎಲ್ಲರೂ ಕೂಡ ಏನೋ ಒಂದು ಹೊಸ ಟೈಪ್ ಇದು ಏನಿದು ಅಂತೇಳಿ ಎಲ್ಲರೂ ಕೇಳಿದಾನೆ. ಮನೆ ಭಾಳ ಚೆನ್ನಾಗಿ ಬಂದಿದೆ, ಬೇಗ ಬಂದಿದೆ. ಕನ್ಸ್ಟ್ರಕ್ಷನ್ ಈಸ್ ವೆರಿ ಗುಡ್. ಈ ಥರನೇ ಯಾರೂ ನೆಗೆಟಿವ್ ಯಾವ ಕಡೆಯಿಂದನೂ ಬರಲಿಲ್ಲ. ಕೆಲವರೆಲ್ಲ ಕೇಳ್ತಾ ಇರ್ತಾರೆ, ನಮ್ಮದು ಫ್ಯಾಮಿಲಿ ದೊಡ್ಡದು ಇರೋದ್ರಿಂದ ಸುಮಾರು ಜನ ಇರೋದೆ ನಮ್ಮ ಮನೆ ಕಟ್ಟೋವಂಥವ್ರು. ಈಗ ನಮ್ಮ ದೊಡ್ಡ ಮಗನ ಅವನು ಈಗ ಸೈಟ್ ತೊಗೊಂಡಿದ್ದಾನೆ, ಈಗ ಅವ್ರದ್ದು ಕಟ್ಸೋದು ಇದಿದೆ. ಸೊ ಇದು ಒಳ್ಳೆ ಒಪಿನಿಯನ್ ಇರೋದ್ರಿಂದ ಡೆಫಿನೆಟ್ಲಿ ವಿ ಆರ್ ರೆಕಮೆಂಡಿಂಗ್ ಇಟ್. ಪ್ರತಿದಿನ ಮಾರ್ನಿಂಗ್ ಅಪ್ಡೇಟ್ ಮಾಡ್ತಾರೆ, ಇವತ್ತು ಏನೇನು ಕೆಲಸ ಇದೆ, ಎಷ್ಟು ಜನ ವರ್ಕರ್ ಬರ್ತಾ ಇದ್ದಾರೆ, ಏನೇನು ವರ್ಕ್ ನಡೆಯುತ್ತೆ ಅಂತೇಳಿ ಪ್ರತಿಯೊಂದು ಕೂಡ ಅಪ್ಡೇಟ್ ಬರುತ್ತೆ. ನಾವು ಬರಲಿ ಸೈಟ್ ಹತ್ರ ಬರದೇ ಇಲ್ಲ ಅಂದರೂ ಕೂಡ ಅದು ಆಟೋಮೆಟಿಕ್ಕಾಗಿ ಕೆಲಸ ನಡೀತಾನೆ ಇರುತ್ತೆ. ಮತ್ತು ಅವ್ರದ್ದು ಪ್ರೊಸೆಸಿಂಗ್ ಕೂಡ ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ತಾರೆ.
ಈಗ ತಿಂಗಳಿಗೆ ಮೊದಲನೇ ವಾರದಲ್ಲೇ ಈ ತಿಂಗಳಲ್ಲಿ ಏನೇನು ಕೆಲಸಗಳು ಬರುತ್ತೆ, ಎಷ್ಟು ಅಮೌಂಟ್ ನೀವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಂತೇಳಿ ಫಸ್ಟೇ ನಮಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ದಟ್ ನಾವು ಅದನ್ನು ಅಮೌಂಟೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಈಸಿ ಆಗುತ್ತೆ. ಅಷ್ಟು ಮಂತ್ ಎಂಡಲ್ಲಿ ಅಷ್ಟು ಕೆಲಸ ಮುಗಿದ ಮೇಲೆ ಅವರು ಚಾರ್ಜ್ ಮಾಡ್ತಾರೆ. ಅದೊಂದು ಇದರಲ್ಲಿ ಒಂದು ಅಡ್ವಾಂಟೇಜ್. ಸೊ ಅದು ಇದು ವೆರಿ ಸಿಸ್ಟಮ್ಯಾಟಿಕ್ ವರ್ಕ್ ಬಿಲ್ಡೆ ಹೋಮ್ನಲ್ಲಿ. ನಮಗೆ ಅಷ್ಟೊಂದು ರಿಸ್ಕ್ ಆಗೋದೇ ಇಲ್ಲ ಇದರಲ್ಲಿ. ನಾವು ಎಷ್ಟು ನಿಜವಾಗ್ಲೂ ನಾವು ಇಷ್ಟೆಲ್ಲ ಮಾಡ್ತೀವಿ ಅಂತೇಳಿ ಕಂಪೇರ್ ಮಾಡಿದ್ರೆ, ಬೇರೆ ಕಡೆ ಮನೆ ಕಟ್ಟೋದು ಕಂಪೇರ್ ಮಾಡಿದ್ರೆ ನಮ್ಮ ಮನೆ ಎಷ್ಟು ಈಸಿಯಾಗಿ ಆಯ್ತಾ ಅನಿಸುತ್ತೆ. ಏಕೆಂದರೆ ನಾವು ಅಷ್ಟೊಂದು ಡೀಟೇಲಾಗಿ ಡೆಪ್ತು ನಾವು ಹೋಗಲಿಲ್ಲ ಅಂದ್ರೂ ಕೆಲಸಗಳೆಲ್ಲ ಆಟೋಮೆಟಿಕ್ಕಾಗಿ ನಡೀತಾ ಇರುತ್ತೆ. ಅವರು ಕಂಟ್ರೋಲ್ನಲ್ಲಿ ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ಪು ಮಾಡ್ತಾ ಹೋಗ್ತಾರೆ. ಸೊ ಈ ಬಿಲ್ಡೆ ಹೋಮ್ ಅನ್ನೋದು ಈ ಬೆಂಗಳೂರಿನಲ್ಲಿ ಒಂದು ಒಳ್ಳೆ ಹೆಸರಿದೆ, ಬಿಲ್ಡೆ ಹೋಮ್ ಅಂತೇಳಿ. 10 ವರ್ಷದಲ್ಲಿ 1,000 ಮನೆಗಳು ಇಸ್ ನಾಟ್ ಎ ಈಸಿ ಥಿಂಗ್. ಚೆನ್ನಾಗಿ ಮಾಡ್ತಾಯಿದ್ದಾರೆ. ಯಾವುದೇ ಡಿಪಾರ್ಟ್ಮೆಂಟಲ್ಲೂ ಕೂಡ ನಮಗೇನು ಪ್ರಾಬ್ಲಮ್ ಆಗಿಲ್ಲ. ಎಲೆಕ್ಟ್ರಿಕಲ್ ಇರ್ಬೋದು, ವಾಟರ್ ಇರ್ಬೋದು, ಪ್ಲಂಬಿಂಗ್ ಇರ್ಬೋದು, ಎಲ್ಲದ್ರೂ ಇಟ್ಸ್ ಓಕೆ, ಇಲ್ಲಿ ಚೆನ್ನಾಗಿದೆ. ಸೊ ವಿ ಆರ್ ಫೀಲ್ ವೆರಿ ಗುಡ್. ಸೊ ಇಸ್ ವೆರಿ ಕಂಫರ್ಟಬಲ್, ವೆರಿ ಗುಡ್. ಆ್ಯಂಡ್ ನಮ್ಗೆ ಅಷ್ಟೊಂದು ಯಾವುದು ರಿಸ್ಕ್ ಕೂಡ ಆಗಲಿಲ್ಲ. ಚೆನ್ನಾಗಿದೆ. ಬಿಲ್ಡೆ ಹೋಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಗುಡ್. ಪ್ರೊಸೆಸಿಂಗ್ ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ತಾರೆ. ಆಲ್ ಡೆಡಿಕೇಟೆಡ್ ಇಂಜಿನಿಯರ್ಸ್. ಸೊ ಯು ಕ್ಯಾನ್ ಟ್ರಸ್ಟ್ ಬಿಲ್ಡೆ ಹೋಮ್. ಯು ಕ್ಯಾನ್ ಗೋ ಹೆಡ್ ವಿತ್ ಬಿಲ್ಡೆ ಹೋಮ್. ಬನ್ನಿ, let's build a home.